ಹಾಯ್ ಫ್ರೆಂಡ್ಸ್, NWKRTC ಅವರ ಒಂದು ನೋಟಿಫಿಕೇಷನ್ ಬಂದಿದೆ. ಹಿಂದೆ ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ 14ನೇ ತಾರೀಕಿನಿಂದ ಅವರು ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ ಅಂತ. ಬಟ್ ಅವರು ಯಾವ ಒಂದು ಸ್ಥಳದಲ್ಲಿ ಮತ್ತು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿರಲಿಲ್ಲ. ಬಟ್ ಇವತ್ತು ಅವರು ಈಗ ಲಿಂಕನ್ನು ಬಿಟ್ಟಿದ್ದಾರೆ. ಹುಮ್ನಾಬಾದಿನಲ್ಲಿ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು. ನೋಡಿ, ಡಿಕಂಸಿ ಮತ್ತು ಡ್ರೈವರ್ ಇಬ್ಬರಿಗೂ ಕೂಡ ಇಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸೊ ಫ್ರೆಂಡ್ಸ್, ನೀವು ಯಾರೆಲ್ಲ ತುಂಬ ಹೊತ್ತಿನಿಂದ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಸಲುವಾಗಿ ವೇಟ್ ಮಾಡುತ್ತಾ ಇದ್ದೀರಿ, ನೀವು ನಿಮ್ಮ ಒಂದು ಕರೆಪತ್ರವನ್ನು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಿಮ್ಮ ದಿನಾಂಕ ಮತ್ತು ಸಮಯವನ್ನು ನೀವು ತಿಳಿದುಕೊಳ್ಳಬಹುದು. ಹಾಗಾದರೆ ಬನ್ನಿ, ಈಗ ಯಾವ ರೀತಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನೋಡಿ, ಮೊದಲನೇದಾಗಿ ನೀವು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ನಾನು ವೆಬ್ಸೈಟ್ನಲ್ಲಿ ಲಿಂಕನ್ನು ನೀಡುತ್ತೇನೆ. ಆ ಒಂದು ವೆಬ್ಸೈಟಿಗೆ ಹೋಗಿ ನೀವು ಇದರ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಮತ್ತಷ್ಟು ಓದಿ ಚಾಲನಾ ವೃತ್ತಿ ಪರೀಕ್ಷೆ ವಿವರಗಳಿಗೆ ಇಲ್ಲಿ ಕ್ಲಿಕ್ಕಿಸಿ ಅಂತ ಇದೆ ಅಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು. ನೋಡಿ ಫ್ರೆಂಡ್ಸ್, ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಕೇಂದ್ರ ಕಚೇರಿ. ನೋಡಿ, ಇದು 2019ರ ಒಂದು ನೋಟಿಫಿಕೇಷನ್ ಆಗಿದೆ. ನೋಡಿ, ಚಾಲನಾ ವೃತ್ತಿಯ ಪರೀಕ್ಷೆಯ ಮಾರ್ಗದರ್ಶಿಯ ಸಲುವಾಗಿ ಇಲ್ಲಿ ಯಾವ ರೀತಿ ಒಂದು ಪರೀಕ್ಷೆ ಇರುತ್ತದೆ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಿದ್ದಾರೆ. ಎಷ್ಟು ಅಂಕಗಳು ನೀವು ತೆಗೆದುಕೊಂಡರೆ ಪಾಸ್, ಸಂಪೂರ್ಣ ಮಾಹಿತಿ ಇದೆ. ನೀವು ಬೇಕಾದರೆ ಚಾಲನಾ ವೃತ್ತಿ ಪರೀಕ್ಷೆಯ ಮಾರ್ಗದರ್ಶಿ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಬೇಕಾದರೆ ಪಡೆಯಬಹುದು. ಚಾಲನಾ ವೃತ್ತಿ ಪರೀಕ್ಷೆಯ ಕರೆಪತ್ರೆಯ ಸಲುವಾಗಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಇಲ್ಲಿ ಲಾಗಿನ್ ಆಗಬೇಕು. ಸೊ ನಾನು ಈಗ ನಿಮಗೆ ತಿಳಿಸಿಕೊಡುತ್ತೇನೆ ಯಾವ ರೀತಿ ಅಂತ. ನೋಡಿ, ನೀವು ಇಲ್ಲಿ ನೋಡಬಹುದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಹುದ್ದೆ ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಇವರು ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿದರು. ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕರೆಪತ್ರ, ಅರ್ಜಿ ಸಂಖ್ಯೆ ಇದೆ, ಅಭ್ಯರ್ಥಿ ಹೆಸರು, ತಂದೆ ಹೆಸರು, ಅರ್ಜಿ ಸಲ್ಲಿಸಿದ ಹುದ್ದೆಗಳು ಡ್ರೈವರ್ ಕಮ್ ಕಂಡಕ್ಟರ್ ಮತ್ತು ಡ್ರೈವರ್ ಎರಡಕ್ಕೂ ಕೂಡ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ. ನೋಡಿ, ಪರಿಶೀಲನಾ ವೃತ್ತಿ ಪರೀಕ್ಷೆಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ದಿನಾಂಕ ಸಮಯ ನೋಡಿ 26/12/2024 ಬೆಳಿಗ್ಗೆ 7 ಗಂಟೆಗೆ. KSRTCನಲ್ಲಿ ಎಲ್ಲರಿಗೂ 7:30 ಇತ್ತು, 7:30. ಬಟ್ ಇವರಿಗೆ 7 ಗಂಟೆಯಿಂದನೇ ಇವರು ಅಲ್ಲಿ ನೀವು ಇರಬೇಕು. ಅದೇ ರೀತಿ ಪರೀಕ್ಷಾ ಸ್ಥಳ ಪ್ರಾದೇಶಿಕ ತರಬೇತಿ ಕೇಂದ್ರ ಕರ್ನಾಟಕ ಇಲ್ಲಿ ಹುಮ್ನಾಬಾದಿನ ಬೀದರ್ ಜಿಲ್ಲೆ ಇದೆ. ನಿಮಗೆ ಗೊತ್ತಿದೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹುಮ್ನಾಬಾದಿನಲ್ಲಿ ಯಾರ ಒಂದು KSRTC ಅವರು ಆಲ್ರೆಡಿ ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಮುಗಿದಿದೆ, ಆ ಒಂದು ಟ್ರ್ಯಾಕಿನಲ್ಲೇ ಇವರಿಗೂ ಕೂಡ ಈಗ ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು ಹುಮ್ನಾಬಾದಿನಲ್ಲಿ. ನೋಡಿ, ಸೂಚನೆ ನೀವು ಇಲ್ಲಿ ನೋಡಿ ಯಾವೆಲ್ಲ ದಾಖಲೆಗಳು ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ಪ್ರತಿಗಳನ್ನು ಒರಿಜಿನಲ್ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಮೂಲ ದಾಖಲಾತಿ ದೈಹಿಕ ಅರ್ಹತೆ ಪರಿಶೀಲನೆ ನಂತರ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರೆಂದು ನೀಡಿದ ದಾಖಲೆ. ನೀವು ವೆರಿಫಿಕೇಷನ್ಗೆ ಹೋದಾಗ ನಿಮಗೆ ಅಲ್ಲಿ ಅವರು ನೀವು ಕ್ವಾಲಿಫೈಡ್ ಆಗಿದ್ದೀರಿ ಅಂತ ಒಂದು ವೆರಿಫಿಕೇಷನ್ ಶೀಟ್ ಕೊಟ್ಟಿದ್ದಾರೆ, ಅದನ್ನು ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಚಾಲನಾ ಪರೀಕ್ಷಾ ದಿನಾಂಕದಂದು ಚಾಲ್ತಿಯಲ್ಲಿರುವ ಒಂದು ನಿಮ್ಮ ಹೆವಿ ಡ್ರೈವಿಂಗ್ ಲೈಸೆನ್ಸ್ ನೀವು ತೆಗೆದುಕೊಂಡು ಹೋಗಬೇಕು. ಅಭ್ಯರ್ಥಿಯ ಗುರುತಿನ ದೃಢೀಕರಿಸುವ ಕುರಿತಾಗಿ ಭಾವಚಿತ್ರ ಇರುವ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಕಾರ್ಡ್ ಅಥವಾ ನೀವು ಪಾಸ್ಪೋರ್ಟನ್ನು ನೀವು ತೆಗೆದುಕೊಂಡು ಹೋಗಬೇಕು. ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಯ ಗುರುತನ್ನು ಖಚಿತಗೊಂಡ ನಂತರ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆಗೆ ಪ್ರವೇಶ ಪತ್ರ ನೀಡಲಾಗುವುದು. ಅದೇ ರೀತಿ ನೀವು ನಿಮ್ಮ ಕರೆಪತ್ರವನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ನಿಮಗೆ ಗೊತ್ತಿದೆ 50 ಅಂಕ ಇದೆ, 25 ಇದು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಬಹುದು. ಬಟ್ ನೀವು ಸೆಲೆಕ್ಟ್ ಆಗಲು 40ಯ ಮೇಲೆ ಫ್ರೆಂಡ್ಸ್ ನೀವು ತೆಗೆದುಕೊಳ್ಳಿ. 40-45 ತೆಗೆದುಕೊಂಡರೆ ಇದು ಒಂದು ಸೇಫೆಸ್ಟ್ ಸ್ಕೋರ್ ಅಂತ ಹೇಳಬಹುದು.
ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ವೆಬ್ಸೈಟಿಗೆ ಹೋಗಿ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. 14ನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತದೆ ಹುಮ್ನಾಬಾದಿನಲ್ಲಿ. ಬಟ್ ಇದು ಯಾರ ಒಂದು ಬ್ಯಾಕ್ಲ್ಯಾಗ್ ಹುದ್ದೆಗಳಿಗೆ ಅವರು ಮೊದಲು ಸ್ಟಾರ್ಟ್ ಮಾಡುತ್ತಾರೆ. ಹೀಗೆ ಕಂಟಿನ್ಯೂಸ್ಲಿ ಅವರು ಎಲ್ಲರಿಗೂ ಕೂಡ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡಿದ್ದಾಗ ನಿಮಗೆ ನಿಮ್ಮ ಅಲ್ಲಿ ಡೇಟ್ ಶೋ ಆಗುತ್ತದೆ. ಸಮಯ ಎಲ್ಲರಿಗೂ ಕೂಡ ಸೇಮ್ ಇರುತ್ತದೆ. 7 o'clock ನೀವು ಅಲ್ಲಿ ಹುಮ್ನಾಬಾದಿನಲ್ಲಿ ತಲುಪಬೇಕು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.